ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಅಜ್ಜಿತು ಭೂಮಿ ಮತ್ತು ಸಂಗೀತ ಮಾತಾಡ್ತಾ ಇರಬೇಕಾದ್ರೆ, ಅತ್ತೆ ನೀವು ಹೋಗಿ ನಿದ್ದೆ ಮಾಡಿ, ನಾಳೆ ಪೂಜೆಗೆ ನೀವೇ ಕೂರೋದು ಅಲ್ವಾ ಅಂತ ಹೇಳ್ತಾಳೆ. ಹೌದಮ್ಮ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ತಾಳೆ. ಅದು ಏನು ಅಂದರೆ ನಿಮ್ಮ ಜೊತೆ ಮಾತಾಡೋದು. ಈ ಸೀತಾರಾಮ ಕಲ್ಯಾಣೋತ್ಸವಕ್ಕೆ ನಿಮ್ಮಿಬ್ಬರನ್ನು ಕೂಡ ಕೂರಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ, ಆದರೆ ಇವಾಗ ನಾನು ಕುತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ದೇವರು ಯಾವುದೇ ರೀತಿ ನನಗೆ ಶಿಕ್ಷೆ ಕೊಡದೆ ಹೋದ್ರೆ ಸಾಕು ಅಂತ ಸಂಗೀತ ಹೇಳ್ಬಿಟ್ಟು, ಸರಿ ಅಮ್ಮ ಆಯ್ತು ನಾನು ಹೋಗಿ ಮಲ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ನೀವು ಕೂಡ ಜಾಣೆ ಇಬ್ರು ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಂಗೀತ ಖುಷಿಯಾಗಿ ಹೋಗ್ತಾ ಇರ್ಬೇಕಾದ್ರೆ, ಅಮ್ಮ ನೀನು ತುಂಬಾ ಚೆನ್ನಾಗಿ ರೆಸ್ಟ್ ಮಾಡು ಅಂತ ಅಜಿತ್ ಹೇಳ್ತಾನೆ. ಸಂಗೀತ ಹೋದ್ಮೇಲೆ ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಅದೇ ಟೈಮ್ಗೆ ಈ ಕಡೆ ಅಶ್ವಿನಿ ನಾಟಕ ಮಾಡ್ಕೊಂಡು ಬೆಡ್ ಕೆಳಗೆ ಮಲಗಿರ್ತಾಳೆ. ಅಂದ್ರೆ ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲಗಿರ್ಬೇಕಾದ್ರೆ ಶ್ರವಣ್ ಕೂಡ ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು, ಅಯ್ಯೋ ಪುಟ್ಟಿ ಏನಾಯ್ತು, ಯಾಕೆ ಕೆಳಗಡೆ ಮಲ್ಕೊಂಡಿದ್ಯಾ ಅಂತ ಕೇಳಿದಾಗ, ಅಯ್ಯೋ ಅಪ್ಪ ನನಗೆ 20 ವರ್ಷದಿದ್ದೇನೂ ಕೂಡ ನೆಲದ ಮೇಲೆ ಮಲಗಿ ಅಭ್ಯಾಸ ಆಗಿದೆ ಅಲ್ವಾ, ಸಡನ್ ಆಗಿ ಬೆಡ್ ಮೇಲೆ ಮಲ್ಗೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಅಷ್ಟೇನಾ, ಅದರಲ್ಲೇನಿದೆ, ಅಭ್ಯಾಸ ಮಾಡ್ಕೋಬೇಕು ತಾನೆ ಅಂತ ಶ್ರವಣ್ ಹೇಳ್ತಾರೆ. ಇಲ್ಲ ಅಪ್ಪ, ಅಜ್ಜಿ ಮನೇಲಿ ಇದ್ದಾಗೂ ಕೂಡ ನಾನು ಈ ಥರ ನೆಲದ ಮೇಲೆ ಮಲಗ್ತಾ ಇದ್ದೆ, ನನಗೆ ಈ ನೆಲದ ಮೇಲೆ ಮಲಗೋದೇ ಖುಷಿ ಅಂತ ಹೇಳ್ತಾಳೆ. ಸರಿ ಅಮ್ಮ ಆಯಿತು, ಆದಷ್ಟು ಬೇಗ ಈ ಬೆಡ್ ಮೇಲೆ ಮಲಗೋದನ್ನ ಅಭ್ಯಾಸ ಮಾಡ್ಕೊಂತ ಶ್ರವಣ ಹೇಳ್ಬಿಟ್ಟು, ಇವತ್ತು ನೀನು ದುಡ್ದಿರೋ ದುಡ್ಡಲ್ಲಿ ಸೇವಿಂಗ್ಸ್ನ ಮಾಡಿ ಅಜ್ಜಿ ಮತ್ತು ಅತ್ತೆಗೆ ಗಿಫ್ಟ್ ತಂದುಕೊಟ್ಟೆ ಅಲ್ವಾ, ನನಗಂತೂ ತುಂಬಾ ಖುಷಿ ಆಯಿತು, ನಿನ್ನಂಥ ಮಗಳನ್ನ ಪಡೆಯೋಕೆ ನಾನು ತುಂಬಾ ಅದೃಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಕ್ರೆಡಿಟ್ ಕಾರ್ಡ್ನ ತೆಗಿತಾನೆ. ನೋಡು, ಇನ್ಮೇಲೆ ನೀನು ದುಡ್ಡನ್ನ ಖರ್ಚು ಮಾಡೋಕ್ಕೆ ಯಾವುದೇ ಥರದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನನ್ನ ಎಲ್ಲ ಆಸ್ತಿನೂ ಕೂಡ ನಿನಗೆ ಸಿಗುತ್ತೆ, ನೀನು ಎಷ್ಟು ಬೇಕೋ ಅಷ್ಟನ್ನ ಖರ್ಚು ಮಾಡು ಅಂತ ಹೇಳ್ಬಿಟ್ಟು, ತಗೊಳಮ್ಮ ಕ್ರೆಡಿಟ್ ಕಾರ್ಡ್, ಇದು ನಂದು ಅಂತ ಹೇಳ್ತಾನೆ. ಅಯ್ಯೋ ಬೇಡಪ್ಪ, ಇದೆಲ್ಲ ನನಗೆ ಯಾಕೆ ಅಂತ ಇಲ್ಲಿ ಅಶ್ವಿನಿ ನಾಟಕ ಮಾಡ್ತಾ ಇರಬೇಕಾದ್ರೆ, ಇದು ನಿಮ್ಮ ಅಪ್ಪಂದೆ, ನಿನಗೆ ಬೇಕಾದಾಗ ಯೂಸ್ ಮಾಡ್ಕೊ ಅಂತ ಹೇಳ್ತಾನೆ. ನೋಡಮ್ಮ, 20 ವರ್ಷ ನೀನು ಹೇಗೆ ಬೇಕಿದ್ರೂ ಜೀವನ ಮಾಡಿರ್ಬೋದು, ಆದರೆ ಇನ್ನು 70 ವರ್ಷ ನೀನು ಜೀವನ ಮಾಡೋದು ಇದೆ, ಅದನ್ನು ತುಂಬ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರವಣು ಅಲ್ಲಿದ್ದ ಹೋಗ್ತಾನೆ. ಆವಾಗ ಅಶ್ವಿನಿ ಕ್ರೆಡಿಟ್ ಕಾರ್ಡ್ನ ಕೈಯಲ್ಲಿ ಹಿಡ್ಕೊಂಡು ಫುಲ್ ಖುಷಿ ಪಡ್ತಾ ಇರ್ತಾಳೆ. ಇನ್ನು ಅದೇ ಟೈಮ್ಗೆ ಅಂಜಲಿ ಕೂಡ ಕೋಪ ಮಾಡಿಕೊಂಡು ಅವಳ ಹತ್ರ ಇರೋ ಎಂಗೇಜ್ಮೆಂಟ್ ರಿಂಗ್ನ ತಗೊಂಡು ಅವಳ ರಿಂಗ್ನ ಅವಳೇ ಹಾಕ್ಕೊಂಡು, ಈ ರಿಂಗ್ನ ಅಜಿತ್ ನನ್ಗೆ ಹಾಕ್ಬೇಕಿತ್ತು, ಆದರೆ ಈ ಉಂಗುರ ನನ್ನ ಕೈ ಸೇರಿದೆ, ನಾಳೆ ಅಜಿತ್ ಆ ಭೂಮಿಗೆ ಕಟ್ಟೋ ತಾಳಿ ನನ್ನ ಕೊರಳು ಸೇರಬೇಕು, ಅಷ್ಟೇ, ಸೇರೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಅಂಜಲಿ ಕೂಡ ಮಾತಾಡ್ಕೊಳ್ತಾ ಇರ್ತಾಳೆ. ಅದೇ ಟೈಮ್ಗೆ ದೇವಯಾನಿ ಕೂಡ ಸಂಗೀತ ಬಗ್ಗೆ ಮಾತಾಡಿಕೊಂಡು, ಅಲ್ಲ ಮಗ ಮತ್ತು ಸೊಸೆ ಇಬ್ಬರು ಕೂಡ ಪೂಜೆಗೆ ಕೋರ್ಬೇಕು ಅಂತ ನೀನೇ ಹುಷಾರು ಇಲ್ಲದೆ ಇರೋರ ಥರ ನಾಟಕ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ನೋಡ್ತಾ ಇರು, ಅದಕ್ಕಿಂತ ಮುಂಚೆ ಆ ಭೂಮಿಗೆ ಹುಷಾರಿಲ್ಲದೆ ಇರೋ ಹಾಗೆ ನಾನು ಮಾಡ್ತೀನಿ, ಮೊನ್ನೆ ತಾನೇ ಅವಳಿಗೆ ಜ್ವರ ಬಂದಿದೆ, ಫ್ರಿಜ್ಜಲ್ಲಿ ತುಂಬಾ ಐಸ್ ಕ್ರೀಮ್ ಇದೆ, ಅದನ್ನು ತಗೊಂಡೋಗಿ ಭೂಮಿ ಹೇಗಾದರೂ ಮಾಡಿ ತಿನ್ನೋ ಹಾಗೆ ಮಾಡಬೇಕು, ಅವಳು ತಿಂದಿದ ತಕ್ಷಣ ಮತ್ತೆ ಹುಷಾರಿಲ್ದ ಹಾಗೆ ಆಗ್ಬಿಡ್ತಾಳೆ, ಪೂಜೆಗೆ ಕೂರೋಕೆ ಸಾಧ್ಯನೇ ಇಲ್ಲ ಅಂತ ದೇವಯಾನಿ ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಮನೆ ಹತ್ರ ಬರ್ತಾಳೆ. ಬಂದು ನೋಡಿದರೆ ಅವಳಿಗೆ ಫುಲ್ ಶಾಕ್, ಯಾಕೆ ಅಂದರೆ ಎಲ್ಲ ಐಸ್ ಕ್ರೀಮ್ನ ತೊಗೊಂಡು ಸಂಗೀತ ತಿಂತಾ ಇರ್ತಾಳೆ. ಅಯ್ಯೋ ಇವಳೇನಪ್ಪ ಮಾಡ್ತಾ ಇದ್ದಾಳೆ ಅಂತ ದೇವಯಾನಿ ಅಂದ್ಕೊಳ್ತಾ ಇರಬೇಕಾದ್ರೆ, ಅದು ಹೇಗೆ ನನ್ನ ಮಗ ಸೊಸೆ ಪೂಜೆಗೆ ಕೂರೋಲ್ಲ ಅಂತ ನಾನು ಕೂಡ ನೋಡ್ತೀನಿ, ಮನೆಯವರೆಲ್ಲರೂ ಕೂಡ ನೀನು ರಾಮನೇ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ನಾನು ಅಂದ್ಕೊಂಡಿದ್ದು ಆಗಲೇಬೇಕು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ನ ತಿಂತಾ ಇರಬೇಕಾದ್ರೆ ದೇವಯಾನಿ ಕೂಡ ಹತ್ರ ಬಂದ್ಬಿಟ್ಟು, ಇದೇನು ಮಾಡ್ತಾ ಇದೆಯಾ ಸಂಗೀತ ಅಂತ ಕೇಳ್ತಾರೆ. ಅದೇ ದೇವಯಾನಿ, ನಿನ್ನೆ ನಿನ್ನ ಹತ್ರ ಹೇಳ್ದೆ ಅಲ್ವಾ, ಅದೇ ವಿಚಾರನೇ ಇವಾಗ ಮಾಡ್ತಾ ಇರೋದು, ನಾನು ಹೇಗಾದರೂ ಮಾಡಿ ಹುಷಾರು ತಪ್ತೀನಿ, ಆವಾಗ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಪೂಜೆಗೆ ಕೂರ್ತಾರೆ ಅಂತ ಹೇಳಿದ ತಕ್ಷಣ ಈ ಕಡೆ ದೇವಯಾನಿ ಕೋಪ ಮಾಡಿಕೊಂಡು, ನಾನು ಹೇಗಾದರೂ ಮಾಡಿ ಆ ಭೂಮಿನ ಹುಷಾರಿಲ್ಲದೆ ಇರೋ ಹಾಗೆ ಮಾಡೋಣ ಅಂತ ಐಡಿಯಾ ಮಾಡಿದರೆ, ಇವಳು ನನಗಿಂತ ಮುಂಚೆ ಐಸ್ ಕ್ರೀಮ್ನ ತಿಂದ್ಬಿಟ್ಟು ಹುಷಾರಿಲ್ಲದೆ ಇರೋರ ಥರ ಆಗ್ತಾ ಇದ್ದಾಳೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ನನಗೆ ದೇವ್ರ ಹತ್ರ ಸುಳ್ಳು ಹೇಳೋದು ಇಷ್ಟ ಇಲ್ಲ ದೇವಯಾನಿ, ಅದೇ ನಾನು ಹುಷಾರಿಲ್ಲ ಅಂದರೆ ಪೂಜೆಗೆ ಕೂರೋಕ್ಕಾಗೋದಿಲ್ಲ, ಆವಾಗ ಭೂಮಿ ಅಜಿತ್ ಇಬ್ಬರು ಕೂಡ ಪೂಜೆಗೆ ಕೂರಲೇಬೇಕು, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ನನ್ನ ಪ್ಲಾನ್ ಎಲ್ಲ ವೇಸ್ಟ್ ಮಾಡಿಬಿಟ್ಲು ಅಂತ ದೇವಯಾನಿ ಫುಲ್ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಇನ್ನು ಮುಂದಿನ ಎಪಿಸೋಡಲ್ಲಿ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಬಂದು ಇಳಿತಾರೆ. ಬಂದಿದ ತಕ್ಷಣ ಶ್ರವಣು ರಾಮ್ ಹತ್ರ, ಪೂಜೆಗೆ ನೀನು ಸಂಗೀತ ತಾನೇ ಕೂರ್ತಾ ಇರೋದು ಅಂತ ಕೇಳ್ತಾನೆ. ಹೌದು, ನಾವಿಬ್ಬರೇ ಪೂಜೆಗೆ ಕೂರಬೇಕಾಗಿತ್ತು, ಆದರೆ ನಿನ್ನೆ ರಾತ್ರಿ ಇದ್ದ ಸಂಗೀತಗೆ ಹುಷಾರಿಲ್ಲ, ತುಂಬಾ ಜ್ವರ ಬಂದಿದೆ, ಅದಕ್ಕೆ ಅವರೇ ಪೂಜೆಗೆ ಕೂರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಶ್ರವಣು ತುಂಬಾ ಕೋಪ ಮಾಡಿಕೊಂಡು, ನೀವಿಬ್ಬರು ಪೂಜೆಗೆ ಕೂರ್ತೀರಾ ಅಂತ ಗೊತ್ತಾಗಿದ್ದಕ್ಕೆ ನಾನು
ನಾನಿಲ್ಲಿ ಬಂದಿದ್ದು. ಅವ್ರು ಕೂರ್ತಾರೆ ಅಂತ ಗೊತ್ತಾಗಿದ್ರೆ ನಾನು ಈ ಕಡೆ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾನೆ. ನಡಿಯಮ್ಮ ಅಶ್ವಿನಿ ಅಂದರೆ ನಡಿಯಮ್ಮ ಮನಸ್ವಿನಿ, ಇಲ್ಲಿದ್ದ ಹೋಗೋಣ ಅಂತ ಶ್ರವಣ್ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಕೂಡ ಬೇಡ ಅಂತ ಹೇಳ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಅಶ್ವಿನಿನ ಕರ್ಕೊಂಡು ಶ್ರವಣ್ ಮತ್ತೆ ವಾಪಸ್ ಹೋಗ್ತಾನ ಅಂತ ನೋಡಬೇಕು. ಹಾಗೆ ಸಂಗೀತ ಅನ್ಕೊಂಡಾಗೆ ಅಜಿತ್ ಮತ್ತೆ ಭೂಮಿ ಇಬ್ಬರೂ ಕೂಡ ಸೀತಾರಾಮ ಕಲ್ಯಾಣೋತ್ಸವ ಮಾಡ್ತಾರ ಅನ್ನೋದೇ ತುಂಬಾನೇ ಟ್ವಿಸ್ಟ್ ಅಂತ ಹೇಳ್ಬೋದು. ನಾಳಿನ ಎಪಿಸೋಡು ತುಂಬಾನೇ ಚೆನ್ನಾಗಿರುತ್ತೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.